ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ನಲ್ಲಿ ಅಂಗೀಕಾರವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅನ್ವರ್ ಮಾಣಿಪ್ಪಾಡಿಗೆ ದುಷ್ಕರ್ಮಿಗಳು ಕೊಲೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರು ಅನ್ವರ್ ಮಾಣಿಪ್ಪಾಡಿಯವರು ವಕ್ಫ್ ವಿಚಾರದಲ್ಲಿ ಈ ಹಿಂದೆ ಅಂದರೆ ಈಗಿನ ತಿದ್ದುಪಡಿಗೆ ನೇರವಾಗಿ ಅನ್ವರ್ ಮಾಣಿಪ್ಪಾಡಿಯವರ ಸಂಬಂಧ ಇರದೇ ಇದ್ದರು. ಅನ್ವರ್ ಮಾಣಿಪ್ಪಾಡಿಯವರ ಒಂದಷ್ಟು ರಿಪೋರ್ಟ್ಗಳಿತ್ತಲ್ಲ ರಾಜ್ಯ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ರಿಪೋರ್ಟ್ನ ಪರಿಣಾಮವೂ ಕೂಡ ಇವತ್ತಿನ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿದೆ. ಏನಾಗಿತ್ತು ಈ ವಕ್ಫ್ ವಿಚಾರ? ಅದೇನು ಅನ್ವರ್ ಮಾಣಿಪ್ಪಾಡಿ ಅವರೇ ನೋಡಿ, ವಕ್ಫ್ ವಿಚಾರದಲ್ಲಿ ಏನೇನಾಗಿದೆ, ವಕ್ಫ್ ವಾಸ್ತಿಕತೆ ಎಲ್ಲೆಲ್ಲಿಗೆ ಬಂತು, ವಕ್ಫ್ನ ಸ್ವತ್ತುಗಳು ಯಾವುದು, ವಕ್ಫ್ನ ಸ್ವತ್ತುಗಳನ್ನು ಯಾರಾದರೂ ಅತಿಕ್ರಮಿಸಿಕೊಂಡಿದ್ದಾರಾ ಅಥವಾ ಬೇರೆಯವರ ಸ್ವತ್ತನ್ನು ವಕ್ಫ್ ಏನಾದರೂ ಅತಿಕ್ರಮಣ ಮಾಡಿಕೊಂಡಿದ್ಯಾ, ವರದಿ ಕೊಡಿ ಅಂತ ಕೇಳಿದಾಗ ಅನ್ವರ್ ಮಾಣಿಪ್ಪಾಡಿ ಅವರು ಏನು ಮಾಡಿದ್ರು, ವರದಿ ರೆಡಿ ಮಾಡಿದ್ರು. ಲೋಕಸಭೆ ರಾಜ್ಯಸಭೆಯಲ್ಲಿ ಈಗ ನಾವು ಚೆಕ್ ಮಾಡಿಕೊಂಡಾಗ ಇದೀಗ ಇತ್ತೀಚೆಗೆ ಒಂದು ತಿದ್ದುಪಡಿ ಓವರಾಲ್ ಇದು ಇಂಡಿಯಾಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡಿ ಒಂದು ವರದಿಯನ್ನು ಮಂಡಿಸಿದ್ದಾರೆ. ಈಗ ಅದು ಲೋಕಸಭೆಯಲ್ಲೂ ಕೂಡ ಪಾಸಾಗಿದೆ, ರಾಜ್ಯಸಭೆಯಲ್ಲೂ ಕೂಡ ಪಾಸಾಗುತ್ತೆ. ನಿರಂತರವಾಗಿ ಈಗ ಅನ್ವರ್ ಮಾಣಿಪ್ಪಾಡಿ ತಾನೇ ಶುರು ಮಾಡಿದ್ದೆಲ್ಲವನ್ನು, ಅವರು ತಾನೇ ವರದಿ ಕೊಟ್ಟಿದ್ದು. ಎಷ್ಟೊಂದು ಜನ ರಾಜಕೀಯ ನಾಯಕರಿದ್ದಾರೆ, ಈ ರಾಜಕೀಯ ನಾಯಕರುಗಳೇ ಈ ಅಲ್ಪಸಂಖ್ಯಾತರ ಆಸ್ತಿಯನ್ನು ತಿಂದು ತೇಗ್ತಾ ಇದ್ದಾರೆ, ನುಂಗಿ ನೀರು ಕುಡಿದಿದ್ದಾರೆ ಅಂತೆಲ್ಲ ಬಂದಿತ್ತಲ್ಲ. ಆಗ ಇದಕ್ಕೆ ಅನ್ವರ್ ಮಾಣಿಪ್ಪಾಡಿಯಿಂದನೇ ಇವಾಗ ಆಗಿದೆಲ್ಲ ಅಂಥೇಳಿ ಬೆದರಿಕೆ ಕರೆಗಳು ಅನ್ವರ್ ಮಾಣಿಪ್ಪಾಡಿಗೆ ಬರ್ತಾ ಇದೆ. ಉರ್ದು ಭಾಷೆಯಲ್ಲೂ ಬೈತಾ ಇದ್ದಾರೆ ಅವ್ರಿಗೆ, ಮರಾಠಿ ಭಾಷೆಯಲ್ಲಿ ಬೆದರಿಕೆ ಹಾಕ್ತಾ ಇದ್ದಾರೆ, ಕನ್ನಡ ಇಂಗ್ಲೀಷಲ್ಲೂ ಬೆದರಿಕೆ ಹಾಕ್ತಾ ಇದ್ದಾರೆ. ನಿನ್ನನ್ನು ಬಿಡಲ್ಲ, ಮುಗಿಸ್ಬಿಡ್ತೀವಿ ಅಂಥೇಳಿ ಬೆದರಿಕೆ ಹೋಗಿದೆ ಅವ್ರಿಗೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಅನ್ವರ್ ಮಾಣಿಪ್ಪಾಡಿ ಅವರು ಇದೀಗ ಮಾಹಿತಿ ಕೊಟ್ಟಿದ್ದಾರೆ. ನನಗೆ ಭದ್ರತೆ ಕೊಡಬೇಕು, ನಾನು ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ ನನಗೆ ಅಂಥೇಳಿ ಅನ್ವರ್ ಮಾಣಿಪ್ಪಾಡಿ ಅವರು ಮಾತಾಡಿದ್ದಾರೆ. ಈಗ ಈ ಹೊತ್ತಲ್ಲಿ ತಮಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ನಿಜಾನ? ಬಂದ್ರೆ ಎಲ್ಲಿಂದ ಬರ್ತಾ ಇದೆ? ಯಾರು ಬೆದರಿಕೆಯನ್ನು ಹಾಕ್ತಾ ಇದೆ? ನಿಜ 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 ಯಾರು ಹೇಳಕ್ಕೆ ಆಗ್ತಾ ಇಲ್ಲ. ಯಾವ ಥರ ಬರ್ತಾ ಇದೆ? ಫೋನ್ ಮುಖಾಂತರ, ಮೋಸ್ಟ್ಲಿ ಫೋನ್ ಮುಖಾಂತರ. ಏನು ಹೇಳ್ತಾ ಇದ್ದಾರೆ ನಿಮಗೆ? ಅದು ಬೇರೆ ಬೇರೆ ಭಾಷೆಯಲ್ಲಿ, ನಾರ್ತ್ ಇಂಡಿಯನ್. ಇದರವಾಗಿ ಇದೀಗ ನಮ್ಮೊಂದಿಗೆ ಅನ್ವರ್ ಮಾಣಿಪ್ಪಾಡಿ ಅವರಿದ್ದಾರೆ, ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರು. ಮಾತಾಡಿಸ್ತೀನಿ ಅವ್ರನ್ನ. ಅನ್ವರ್ ಮಾಣಿಪ್ಪಾಡಿ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಹೇಗಿದ್ದೀರಿ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಪ್ರಶ್ನೆ ಅನ್ವರ್ ಮಾಣಿಪ್ಪಾಡಿ ಅವರೇ, ಫಸ್ಟ್ ಕ್ಲಾಸ್, ದೇವರದಯಿಂದ. ಹಿಂದೆ ಒಂದು ವರದಿ ಮಾಡಿದ್ರಿ ನೀವು. ವರದಿ ಮಾಡಿದಾಗ ಅನೇಕ ರಾಜಕೀಯ ನಾಯಕರಿದ್ದಾರೆ, ದೊಡ್ಡ ದೊಡ್ಡ ಹೆಸರುಗಳಿವೆ, ಆಸ್ತಿ ನುಂಗಿದ್ದಾರೆ, ನೀರು ಕುಡಿದಿದ್ದಾರೆ ಅಂತ ಹೇಳಿ. ಅದರ ಪರಿಣಾಮವೂ ಕೂಡ ಇವತ್ತಿನ ಈ ಒಂದು ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆ ರಾಜ್ಯಸಭೆಯಲ್ಲಿ ಮಂಡನೆ ಆಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಅದು ನಿಮಗೆ ಯಾಕೆ ಬೆದರಿಕೆ ಈಗ ಅಂತ? ನನಗೆ ಹೆದರಿಕೆ ಇಲ್ಲಪ್ಪ. ಬೆದರಿಕೆ ಯಾಕೆ ನಿಮಗೆ ಅಂತ? ಹೆದರಿಕೆ ಅಲ್ಲ. ಯಾವ ಹೆದರಿಕೆ? ಬೆದರಿಕೆ ಥ್ರೆಟ್ ಕಾಲ್. ಬೆದರಿಕೆ ನಂಗೆ ಗೊತ್ತಿಲ್ಲ. ಥ್ರೆಟ್ ಕಾಲ್ ಯಾಕೆ ನಾನು ಹೆಂಗೆ ಹೇಳಿ? ಏನೇನು ಹೇಳ್ತಾರೆ ಅವರು? ನಾನು ಅದು ಹಿಂಪಡ್ಕೊಳ್ಬೇಕಂತ ಅವ್ರಿಗೆ ಭಾಳ ಆಸೆ ಇತ್ತು. ಎಲ್ಲಿದ್ದಾರೆ ಅಂತ ಹೇಗೆ ಹೇಳಿ? ಅಲ್ಲ ಅನ್ವರ್ ಮಾಣಿಪ್ಪಾಡಿ ಅವರೇ, ಅವರು ಏನಂತ ಹೇಳಿ ನಮಗೆ ಹೆದರಿಸ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೆ. ಅದರಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬಂತು, ಮರಾಠಿ ಭಾಷೆಯಲ್ಲಿ ಬಂತು, ಹಿಂದಿ ಭಾಷೆಯಲ್ಲಿ ಬಂತು, ಕನ್ನಡದಲ್ಲಿ ಬಂತು, ತುಳುವಲ್ಲಿ ಬಂತು, ಮಲಯಾಳಂದಲ್ಲಿ ಬಂತು. ಬಂದಾಗ ಇನ್ ಇಂಗ್ಲೀಷಲ್ಲಿ ಭಾಳ ಚೇಸ್ಟ್ ಇಂಗ್ಲೀಷು. ವಾಟ್ ಯು ಮೀನ್, ವಾಟ್ ಯು ಥಿಂಕ್ ಯು ಆರ್ ಡೂಯಿಂಗ್, ಬಿ ಕೇರ್ಫುಲ್, ಯು ವಿಲ್ ನಾಟ್ ಲಾಸ್ಟ್ to see all those things. The people are against you, the community is against you, everybody is against you. ಹಾಗೆ ಏನು ಬರೆದಿದ್ರಿ ಅನ್ವರ್ ಮಾಣಿಪ್ಪಾಡಿ ಅವರೇ? ಹಿಂದೆ ವಕ್ಫ್ ವಿಚಾರಕ್ಕೆ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಾಗ ತಾವು ವಕ್ಫ್ ಬಗ್ಗೆ ಒಂದು ವರದಿ ರೆಡಿ ಮಾಡಿದ್ರಿ. ಏನಿತ್ತು ಅದರಲ್ಲಿ ಜಿಸ್ಟು? ನೀವೇನು ಹೆಸರು ಹೇಳಬೇಕಾಗಿಲ್ಲ, ಅಥವಾ ಹೆಸರು ಹೇಳ್ತೀರಿ ಅಂದ್ರೂ ನನಗೇನು ಇಶ್ಯೂ ಇಲ್ಲ. ಅಲ್ಲಿ ಏನಿತ್ತು ಆ ವರದಿಲಿ ಮುಖ್ಯವಾಗಿ ಅಂತ? ಮುಖ್ಯವಾದ ಇದು 2,30,000 ದಷ್ಟು ವರ್ತ್ ಲೂಟಿ ಆಗಿದೆ. ಅದು ಯಾವ ರೀತಿಯಲ್ಲಿ ಲೂಟಿ ಆಗಿದೆ ಅಂತ 7,000 ಪುಟಗಳ ಒಂದು ಕಂಪ್ಲೀಟ್ ಪ್ರೂಫ್. ಅಂದರೆ ತಹಶೀಲ್ದಾರ್ ರಿಪೋರ್ಟಿಂದ ಹಿಡಿದು, AC ರಿಪೋರ್ಟಿಂದ ಹಿಡಿದು, DC ರಿಪೋರ್ಟಿಂದ ಹಿಡಿದು, ಡಿವಿಷನಲ್ ಕಮಿಷನರ್ ರಿಪೋರ್ಟಿಂದ ಹಿಡಿದು ಎಲ್ಲ ಅವ್ರಿಗೆ ಕೊಟ್ಟಿದ್ದೆ ನಾನು. 2,30,000 ಕೋಟಿನ ಅದು ಎಷ್ಟು ಸರಿಯಾಗಿ ಹೇಳಿ, ನಂಬರ್ ಹೇಳಿ. ಆಮೇಲೆ 2,30,000 ಕೋಟಿ ನಾನು ಆ ರಿಪೋರ್ಟ್ ಕೊಡುವ ದಿನದಲ್ಲಿ
ಅದು ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ. ಓಕೆ ಓಕೆ. ಆ ಒಂದು ವರದಿಯಲ್ಲಿ ರಾಜಕಾರಣಿಗಳಿದ್ರಾ ಅದರಲ್ಲಿ? ಬರೀ ಸ್ವತ್ತನ್ನು ಕದ್ದಿದ್ದ ಅವರು, ಹಣ ಕೂಡ ಲೂಟಿ ಆಗಿತ್ತಾ ಅಂತ? ರಾಜಕಾರಣಿಗಳಿದ್ರು, ಹಣ ಕೂಡ ಲೂಟಿ ಆಗಿತ್ತು, ರಾಜಕಾರಣಿಗಳಿದ್ರು, IAS ಆಫೀಸರ್ಗಳಿದ್ದು, ಅದರ ಪ್ರೂಫ್ ಸಮೇತ ನಾನು ಎಲ್ಲ ಪ್ರೂಫ್ ಸಮೇತ ಲೋಕಾಯುಕ್ತ ಕೊಟ್ಟಿದ್ದೆ. ವಿಶ್ವಾಸ್ ಶೆಟ್ಟರಾಗ ಲೋಕಾಯುಕ್ತರಾಗಿದ್ದರು. ಈ ಸಂದರ್ಭದಲ್ಲಿ ಯಾವುದು ನಮ್ಮ ಇದು ಕೋವಿಡ್ ಸಂದರ್ಭದಲ್ಲಿ ಅದನ್ನು ನಂಗೆ ಗೊತ್ತಿಲ್ಲದೆ ನನ್ನ ಕರೆಯದೆ ಬಾಕಿ ಯಾರು ಲೂಟಿ ಮಾಡಿದ್ರು ಅವರನ್ನು ಮಾತ್ರ ಯಾರ ಮೇಲೆ ಕಂಪ್ಲೇಂಟ್ ಇತ್ತು ಅವರನ್ನು ಮಾತ್ರ ಕರೆಸಿಬಿಟ್ಟು ಅದಕ್ಕೆ ಬಿ ರಿಪೋರ್ಟ್ ಕೊಟ್ಟರು. ನನಗೆ ಗೊತ್ತಾದ ಆಫ್ಟರ್ 2 years ನಂತರ. ಏನು ಆ್ಯಕ್ಷನ್ ಆಗಲಿಲ್ವಲ್ಲ ಅನ್ವರ್ ಮಾಣಿಪ್ಪಾಡಿ ಅವರೇ? ಅಷ್ಟೊಂದೆಲ್ಲ ಓಡಾಡಿ ವರದಿ ರೆಡಿ ಮಾಡಿ ಕೊಟ್ಟಿದ್ರಿ, ಆ್ಯಕ್ಷನ್ನೇ ಆಗಲಿಲ್ಲ ಯಾರ ಮೇಲೂ ಕೂಡ. ಅದೇ ಆದ್ದರಿಂದ ಬಹಳ ಬೇಸರ ತಂದಿತ್ತು ನನಗೆ. ಆದರೆ ನಿನ್ನೆ ಪ್ರಾಯಶಃ ನನ್ನ ಜೀವನದಲ್ಲಿ ಭಾಳ ಸಂತಸದ ದಿನ ಅಂತ ಹೇಳ್ಬೋದು. ಓಕೆ. ಯಾವ ರೀತಿಯಲ್ಲಿ ಆ ಮಂಡೇ ಆಯಿತೋ ಅದು ತಿದ್ದುಪಡಿ ಆಗುತ್ತೋ ಗೊತ್ತಾದಾಗ ಭಾಳ ಖುಷಿಯಾಗಿದೆ. ಯಾಕೆ ನನ್ನ ರಿಪೋರ್ಟಲ್ಲಿ ಭಾಳ ಕಳಕಳಿಯಿಂದ ಬೇಡಿಕೊಂಡಿದ್ದೆ, ದಯವಿಟ್ಟು ಒಂದು ಒಳ್ಳೆಯ ಒಂದು ನಡವಳಿಕೆ ತಂದು ಯಾರಿಗೂ ಕಬಳಿಕೆ ಮಾಡದ ಹಾಗೆ ಒಂದು ಬಂದೋಬಸ್ತು ಮಾಡಿ ಅಂತೇಳಿ. ಯಾಕೆಂದರೆ ನಿಮ್ಗೆ ಗೊತ್ತಿದ್ದ ಹಾಗೆ ನಿನ್ನೆ ಅಮಿತ್ ಶಾ ಕೂಡ ಹೇಳಿದ್ದ ಅದನ್ನು. 1913ರಿಂದ 2013 ತನಕ 18 ಲಕ್ಷ ಎಕರೆ ಜಾಗ ಇತ್ತು. 2013ರಲ್ಲಿ ಅದು 1,80,000 ಇಳಿಯಿತು. ಓಕೆ. ಇದು ಹೇಗೆ ಆಗುತ್ತೆ ಅಂತೇಳಿ ಅಂದರೆ ಆಗದ ರೂಲ್ಸ್ ರೆಗ್ಯುಲೇಷನ್ ಏನಿತ್ತು ಭಾಳ ಲೂಸ್ ಆಗಿ ಏನು ಟೈಟ್ ಇಲ್ಲದೆ ಇತ್ತು. ಓಕೆ. ಅದಕ್ಕೋಸ್ಕರ ಇದು ತಿದ್ದುಪಡಿ ಆಗಲೇಬೇಕಂತೇಳಿ ನಾನು ಕೇಳ್ಕೊಂಡಿದ್ದೇನೆ. ನಾನು ನನ್ನ ರಿಪೋರ್ಟನ್ನು ಎಲ್ಲರಿಗೂ ಕಳಿಸಿದ್ದೇನೆ. ನಿಮಗೆ ಬೇಕಾದರೆ ನಿಮಗೂ ಕಳಿಸ್ತೇನೆ, ಈಗಲೇ ಕಳಿಸ್ಕೊಡಿ. ಅದರ ಇದು PDF ಇದೆ, ಸಂಧಿ ಕಂಡಿದೆ. ಅವ್ರ ಜನತ ಕೇಳಿ ಆ ಹೆಸರಿಗೆ ಕಳಿಸ್ಕೊಡ್ತೀನಿ ನಾನು. ಓಕೆ. ಇನ್ನೊಂದು ವಿಷಯ ಈಗ ಅನುಪಮ್ ಅಗರ್ವಾಲ್ಗೆ ಮನವಿ ಮಾಡಿದ್ದೀರಿ, ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೇಳ್ಕೊಂಡಿದ್ದೀರಾ ತಾವು, ಏನು ಹೇಳಿದ್ರು ಇವರಿಬ್ರು ಅಂತ? ನನಗೆ ಇಬ್ಬರು ಸಿಕ್ಕಿದ್ದಿರಲಿಲ್ಲ, ಅವರಿಗೆ ಮೆಸೇಜ್ ಬಿಟ್ಟಿದ್ದೆ ನಾನು ಅನುಪಮ್ ಜಿ ಅವರಿಗೆ. ಅವ್ರು ಈಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕು, ಅವ್ರ ಫೋನ್ ಬಂತು. ಆಗ ನಾನು ಇದು ಈ ಬೈಟ್ ಆದಮೇಲೆ ನಾನು ಮಾಡ್ತೇನೆ ಅವ್ರಿಗೆ ಹೇಳಿದೆ. ಅವ್ರು ಏನು ಹೇಳಿದ್ರು ಅಂತ ಆಮೇಲೆ ನಮ್ಮ ರಿಪೋರ್ಟರ್ಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಅನ್ವರ್ ಮಾಣಿಪ್ಪಾಡಿ ಅವರ ಜೊತೆ ಮಾತನಾಡಿದ್ದಕ್ಕಾಗಿ.